ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಇವತ್ತು ಕೇವಲ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿರೋದಲ್ಲ, ಮೂಳೆಗಳ ರಾಶಿ ಪತ್ತೆಯಾಗಿದೆ. ಬಂಗ್ಲಗುಡ್ಡದಲ್ಲಿ ಮುಂದುವರೆದ ಕಾರ್ಯಾಚರಣೆ. ಬಂಗ್ಲೆಗುಡ್ಡದಲ್ಲಿ ಇಂದು ತಲೆಬುರುಡೆ ಮೂಳೆಗಳ ರಾಶಿ ಪತ್ತೆಯಾಗಿದೆ. ಎರಡನೇ ದಿನ ಬುರುಡೆಗಳ ಮರುಶೋಧದಲ್ಲಿ ಮಹತ್ವದ ಡೆವಲಪ್ಮೆಂಟ್ ಆಗಿದೆ. ಮೊದಲ ದಿನದಂತೆ ಇಂದು ಕೂಡ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಇವತ್ತು 2 ತಲೆ ಬುರುಡೆಗಳು ಮತ್ತು ಮೂಳೆಗಳ ರಾಶಿ ಪತ್ತೆಯಾಗಿದೆ. ನಾಯಿ ಕೊಡೆನಾ? ಅರಣ್ಯ ಭೂಮಿಯ ಮೇಲ್ಮೈನಲ್ಲೇ ತಲೆಬುರುಡೆಗಳು ಪತ್ತೆ. ಒಳಭಾಗಕ್ಕೆ ಕೈ ಹಾಕಿಲ್ಲ ಅವರು, ಮೇಲ್ಮೈ ಭಾಗದಲ್ಲೇ. ಇದರೊಂದಿಗೆ ಈವರೆಗೂ ಪತ್ತೆಯಾದ ಬುರುಡೆಗಳ ಸಂಖ್ಯೆ 8. ಇವತ್ತು ಇನ್ನಷ್ಟು ತಲೆಬುರುಡೆಗಳು ಪತ್ತೆಯಾಗುವ ಸಂಭವ ಇದೆ. ಬಂಗಲೆಗುಡ್ಡದಲ್ಲಿ ಶೋಧ ಕಾರ್ಯ ತೀವ್ರಗೊಳಿಸಿರುವಂತಹ ಎಸ್ಐಟಿ ಟೀಮ್ ವಿಠಲಗೌಡರ ಹೇಳಿಕೆ ಆಧರಿಸಿ ಕಾರ್ಯಾಚರಣೆ ನಡೆಸಿರುವ ಎಸ್ಐಟಿ ಬಂಗಲೆಗುಡ್ಡದಲ್ಲಿ ಇಂದು ತಲೆಬುರುಡೆ ಮೂಳೆಗಳ ರಾಶಿ ಪತ್ತೆ. ಎರಡನೇ ದಿನ ಬುರುಡೆಗಳ ಮರುಶೋಧದಲ್ಲಿ ಮಹತ್ವದ ಬೆಳವಣಿಗೆ. ನೋಡಿ, ತಲೆಬುರುಡೆ ಒಂದಷ್ಟು ಪ್ರತ್ಯೇಕ ಜಾಗಗಳಲ್ಲಿ ಪತ್ತೆಯಾದ್ರೆ ನನಗೂ ಆಶ್ಚರ್ಯ ಇಲ್ಲ, ಕೇಳಿಸ್ಕೊಳ್ತಿರೋ ನಿಮಗೂ ಆಶ್ಚರ್ಯ ಇಲ್ಲ. ಖಬರಸ್ಥಾನಗಳಲ್ಲಿ ತಲೆಬುರುಡೆ ಪತ್ತೆಯಾದ್ರೆ ಯಾರಿಗೂ ವಿಸ್ಮಯ ಅನ್ಸೋದಿಲ್ಲ. ರುದ್ರಭೂಮಿ ಸೆಮೆಂಟ್ರಿಗಳಲ್ಲೂ ತಲೆಬುರುಡೆ ಕಂಡ್ರೆ ಯಾರಿಗೂ ಅದು ಆಶ್ಚರ್ಯ ಅನ್ಸೋದಿಲ್ಲ. ಆದರೆ ಧರ್ಮಸ್ಥಳ ಎನ್ನುವ ಶ್ರದ್ಧಾ ಕೇಂದ್ರದಲ್ಲಿ ಅನುಮಾನಾಸ್ಪದವಾಗಿ ಸತ್ತವರ ಶವಗಳನ್ನ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೂಳಲಾಗ್ತಾ ಇತ್ತು. ಆ ಪ್ರದೇಶನೇ ಈ ಬಂಗ್ಲೆಗುಡ್ಡ, ನೇತ್ರಾವತಿ ಸ್ನಾನಘಟ್ಟದ ತೀರಾ ಹತ್ತಿರದಲ್ಲಿರೋ ಪ್ರದೇಶ. ಒಂದು ಅಸಹಜ ಸಾವಿನ ಹೆಣವನ್ನು ಹೂಳಬೇಕು ಅಂದ್ರೆ ತಹಶೀಲ್ದಾರ್ ಅವರ ಸಮಕ್ಷಮತೆ ಇರಬೇಕು, ಅವರ ಸಮಕ್ಷಮದಲ್ಲೇ ಅದು ಹೂಳಬೇಕು. ಆದರೆ ಬಂಗ್ಲೆಗುಡ್ಡ ಅಥವಾ ಸ್ನಾನಘಟ್ಟದ ಹತ್ತಿರ ಹೂಳಲಾಗಿರುವ ಅಷ್ಟೂ ಹೆಣಗಳು ಇಲ್ಲೀಗಲ್ ಎನ್ನುವಂಥ ಆರೋಪ ಇದೆ. ಪೊಲೀಸರಿಗೆ ಮಾಹಿತಿ ಕೊಡದೆ, ಸ್ಥಳೀಯ ಪಂಚಾಯತ್ನಲ್ಲಿ ರೆಕಾರ್ಡ್ ಬುಕ್ ಅನ್ನು ಮೇಂಟೈನ್ ಮಾಡದೆ, ತಹಶೀಲ್ದಾರ್ ಅವರ ಗಮನಕ್ಕೆ ಹೋಗದೆ ಲಿಟ್ರಲಿ ಇಲ್ಲೀಗಲ್ ಆಗಿ ಹೆಣಗಳನ್ನು ಹೂಳಲಾಗ್ತಾ ಇತ್ತು ಅನ್ನೋ ಆರೋಪ. ಚಿನ್ನಯ್ಯ ಕೂಡ ಆರಂಭದಲ್ಲಿ ಇದನ್ನೇ ಹೇಳಿದ, ಅದಾದ್ಮೇಲೆ ಯೂಟರ್ನ್ ನೋಡ್ದ. ಈಗ ವಿಠಲಗೌಡ, ಸೌಜನ್ಯ ಅಳಮಾವ, ಆತ ಹೇಳಿರುವ ಆರೋಪದ ಆಧಾರದಲ್ಲಿ ಅಥವಾ ಆತನ ಸ್ಟೇಟ್ಮೆಂಟ್ ಆಧಾರದಲ್ಲಿ ಎರಡನೇ ದಿನ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಸಿಕ್ಕಿರುವ ತಲೆಬುರುಡೆಗಳ ಸಂಖ್ಯೆ 8ಕ್ಕೇರಿದೆ. ರಾಶಿ ತಲೆಬುರುಡೆಗಳು. ಮನುಷ್ಯನ ತಲೆಬುರುಡೆ, ಅದು ಮನುಷ್ಯನ ತಲೆಬುರುಡೆ. ಪಕ್ಕದಲ್ಲೇನು ಮಾಂಸದ ಅಂಗಡಿ ಏನೂ ಇಲ್ಲ ಪ್ರಾಣಿಗಳದ್ದು ಸಿಗಬೇಕು ಅಂದರೆ. ಇದು ಹ್ಯೂಮನ್ ಬಾಡಿ, ಮನುಷ್ಯನ ತಲೆಬುರುಡೆಗಳು ಪತ್ತೆ ಆಗ್ತಾ ಇರೋದಲ್ಲಿ. ಆ ತಲೆಬುರುಡೆಗಳು ಅಥವಾ ಆ ಮನುಷ್ಯನ ಅಸ್ಥಿಪಂಜರ ಯಾವ ಕಾರಣದಿಂದ ಸಾವನ್ನಪ್ಪಿತ್ತು ಈ ಶವ ಅನ್ನೋದನ್ನ ಚೆಕ್ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದಾರೋ? FSL ಎಕ್ಸ್ಪರ್ಟ್ಗಳಿಗೆ ಒಂದಷ್ಟು ಕಾರಣಗಳು ಸಿಗ್ತವೆ, ಆದರೆ ನಿಖರವಾದ ಕಾರಣ ಸಿಗೋದೇ ಕಷ್ಟ. 20-30 ವರ್ಷ ಏನಾದರೂ ಕಳೆದು ಹೋಗಿದ್ರೆ, 30 ವರ್ಷದ ಹಿಂದೆ ಏನಾದರೂ ಈ ಸಾವು ಸಂಭವಿಸಿದ್ರೆ, ಮೂಳೆಗಳ ಮೇಲ್ಪದರದಲ್ಲಿ ಒಂದಷ್ಟು ಸುಳಿವುಗಳು ಸಿಗಬಹುದು. ಯಾರದಾದ್ರೂ ಕೈ ಆತನ ಕುತ್ತಿಗೆಯನ್ನು ಅದುಮಿತ್ತ, ಆತನ ಕೈಗಳನ್ನು ಯಾರಾದರೂ ಹಿಡಿದು ಅದುಮಿದ್ರ ಅಥವಾ ಹಿಚಿಕ್ಕಿದ್ರ, ಆತನ ಕೈ ಮೂಳೆಗಳೇನಾದರೂ ಒಡೆದು ಹೋಗಿತ್ತ, ಆತನ ತೊಡೆ ಭಾಗಕ್ಕೇನಾದರೂ ಘನ ಗಾತ್ರದ ಕಬ್ಬಿಣದಿಂದ ಹೊಡೆಯಲಾಗಿತ್ತ, ಆತನ ತಲೆಗೇನಾದರೂ ಪೆಟ್ಟಾಗಿತ್ತ, ಇವೆಲ್ಲವೂ ಕೂಡ FSL ಗೊತ್ತಾಗುತ್ತೆ. ಆದರೆ ಅತ್ಯಂತ ಪ್ಲಾನ್ಡ್ ಆಗಿ ಮರ್ಡರ್ ಆಗಿದ್ರೆ, ಪಾಯ್ಸನ್ ಹಾಕಿ ಮರ್ಡರ್ ಮಾಡಿದ್ರೆ, ಬೇರೆ ತರಹದಲ್ಲೇನಾದರೂ ಸೈಲೆಂಟ್ ಆಗಿ ಒಬ್ಬನನ್ನ ಆತನ ಆಂತರಿಕ ಅವಯವಗಳನ್ನ ಡ್ಯಾಮೇಜ್ ಮಾಡಿ ಆತನನ್ನು ಕೊಲ್ಲಲಾಗಿದ್ರೆ FSLಗೆ ಕಷ್ಟ. ಅದಕ್ಕೆ UDR ಬುಕ್ನಲ್ಲಿ ರೆಕಾರ್ಡ್ ಇರಬೇಕು. ಅಸಹಜ ಸಾವಿನ ವರದಿಯಲ್ಲಿ ಈ ಸಾವು ಹಿಂಗೆ ಸಂಭವಿಸಿದೆ ಅಂಥೇಳಿ ಈ ಹಿಂದೆನೇ ಪಂಚಾಯತ್ ಅದನ್ನು ರಿಜಿಸ್ಟರ್ ಮಾಡಬೇಕು ಪೊಲೀಸರ ಸಮಕ್ಷಮದಲ್ಲಿ. ಹಂಗಿದ್ದಾಗ ಈಸಿಯಾಗಿ ಹೇಳ್ಬೋದು, ಹೌದು ಈ ತರಹದ ಇಸವಿಯಲ್ಲಿ ಈ ತರಹದೊಬ್ಬ ವ್ಯಕ್ತಿ ಸತ್ತು ಹೋಗಿದ್ದ, ನೇಣು ಹಾಕೊಂಡು ಸತ್ತೋಗಿದ್ದ, ಆತನ ಶವ ಅಸಹಜ ಸಾವು ಎಂದು ಉಲ್ಲೇಖ ಇದೆ, ಆತನ ವಾರಿಸುದಾರರು ಇಂತಿಂಥ ಜಾಗದಲ್ಲಿದ್ದಾರೆ, ಹಾಗಾಗಿ ಅವರು ಬರೋದು ಲೇಟು, ನಾವು ಹೂಳ್ತಾ ಇದ್ದೀವಿ, ಶವಗಳನ್ನು ಇಂತಿಷ್ಟು ದಿವಸ ಮಾತ್ರ ಇಡೋದಕ್ಕೆ ಸಾಧ್ಯ ಲ್ಯಾಬ್ಗಳಲ್ಲಿ. ಸೊ ಈ ರಿಜಿಸ್ಟರಲ್ಲಿ ಎಲ್ಲವೂ ಇದ್ದಾಗ ಈಗ ಅದು ಅಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗೋದಿಲ್ಲ. ಆದರೆ UDR ಆಗದೆ
ಒಂದು ವೇಳೆ ಹೂಳಲಾಗಿತ್ತು ಎಂದಾದರೆ ನಾನಾ ಸಂಶಯಗಳು, ನಾನಾ ಪ್ರಶ್ನೆಗಳು ಈ ಶವದ ಸುತ್ತ ಸುತ್ತಾಡುತ್ತೆ. ಸೊ ಇವತ್ತು ಒಟ್ಟು ಸಿಕ್ಕಿರುವಂತಹ ಮೂಳೆಗಳ ಸಂಖ್ಯೆ 8ಕ್ಕೇರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.